ಸ್ಫೋಟದ ಭಯದಿಂದ ಇನ್ನೂ ದಿಲ್ಲಿ ಹೊರ ಬಂದಿರಲಿಲ್ಲ. ಅಷ್ಟರಲ್ಲಿ ರಾಜಧಾನಿ ಜನತೆ ಮತ್ತೆ ಬೆಚ್ಚಿಬಿದ್ದರು. ಕಾರಣ ತಡರಾತ್ರಿ ದಿಲ್ಲಿಯಲ್ಲಿ ಭೂಕಂಪ ಸಂಭವಿಸಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದೆಹಲಿಯ ಜನತೆ ಇನ್ನೂ ಸ್ಫೋಟದ ಭಯದಿಂದ ಹೊರಬಂದಿರಲಿಲ್ಲ. ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿ ಸುಮಾರು 12 ಗಂಟೆ ಕಳೆದಿತ್ತು ಅಷ್ಟೇ. ತಡರಾತ್ರಿ ವೇಳೆಗೆ ಕೆಲ ಕ್ಷಣ ಜನರು ಮತ್ತೆ ಭಯ ಬಿದ್ರು. ಹೌದು, ದಿಲ್ಲಿಯಲ್ಲಿ ಭೂಮಿ ನಡುಗಿ ಬಿಡ್ತು. ಭೂಕಂಪ ಜನರನ್ನ ಮತ್ತಷ್ಟು ಭಯ ಬೀಳಿಸ್ತು. ಕ್ಷಣಾರ್ಧದಲ್ಲಿ ಜನರು ಪ್ರಾಣಾಪಾಯದಿಂದ ಮನೆಯಿಂದ ಹೊರಗೋಡಿ ಬಂದ್ರು. ರಿಕ್ಟರ್ ಮಾಪಕದಲ್ಲಿ 4.2ರಷ್ಟು ತೀವ್ರತೆ ದಾಖಲಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದಿಲ್ಲಿಯಷ್ಟೇ ಅಲ್ಲ, ಹರಿಯಾಣದ ಸೋನೆಪತ್, ಉತ್ತರ ಪ್ರದೇಶದ ನೋಯ್ಡಾ, ಗಾಜಿಯಾಬಾದ್, ಗುರುಗಾಂವ್ ಹಾಗೂ ಫರೀದಾಬಾದ್, ಕಾಶ್ಮೀರ ಮತ್ತು ಉತ್ತರಾಖಂಡದಲ್ಲೂ ಭೂಮಿ ಕಂಪಿಸಿದೆ. ಇದು ಲಘು ಭೂಕಂಪ. ಜನತೆ ಭಯ ಪಡುವ ಅಗತ್ಯವಿಲ್ಲ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ನಿನ್ನೆ ಬೆಳಿಗ್ಗೆಯಷ್ಟೇ ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ವೇಳೆ ಮಾತನಾಡಿದ ಗೃಹ ಖಾತೆ ರಾಜ್ಯ ಸಚಿವ ಮುಲ್ಲಪಲ್ಲಿ ರಾಮಚಂದ್ರನ್, ಭೂಕಂಪ ಸಂಭವಿಸೋ 30 ನಗರಗಳಲ್ಲಿ ದೆಹಲಿ ಕೂಡ ಒಂದು ಎಂದು ಹೇಳಿದರು. ಒಟ್ಟಿನಲ್ಲಿ ಬಾಂಬ್ ಸ್ಫೋಟ, ಬೆನ್ನಲ್ಲೇ ಭೂಕಂಪ, ಇದರಿಂದ ದಿಲ್ಲಿ ಜನ ಭಯಭೀತರಾಗಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿ ಜನತೆಗೆ ನಿನ್ನೆ ಕರಾಳ ಬುಧವಾರ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.